ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದು ಮುಗೀತೀಗ ಯಾವುದು ಪೃಥಿವ್ಯಧಿಕರಣ. ನೆಕ್ಸ್ಟ್ ಈಗ ಅಸಂಭವಾಧಿಕರಣ ಆಯ್ತಲ್ಲ. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾವಿಶಾಂತಕಃ ತೇನ ಅನ್ನೇನ ಆಪ್ಯಾಯಸ್ವ ಇತ್ಯಾದಿನ ಅನ್ಯ ಸಂಹರ್ತ ಪ್ರತೀಯತೆ ಇತ್ಯತೋ ಬರುತ್ತೆ. ಆ ವಿಷಯ ಎಲ್ಲ ಮುಗೀತೀಗ. ಇನ್ನೊಂದು ಪ್ರಶ್ನೆ ಬಂತು. ಆಯಿತು, ನಾವೆಲ್ಲ ಕೇಳಿರೋದೇನು? ಬ್ರಹ್ಮದೇವರು ಸೃಷ್ಟಿಕರ್ತರು, ವಿಷ್ಣು ಸ್ಥಿತಿಕರ್ತ, ರುದ್ರ ಲಯಕರ್ತ ಅಂತಿದೆ. ನೀವು ಹೇಳೋದೇನು? ಜನ್ಮಾದ್ಯಶ್ಯತ ಅಂತ ಹೇಳಿದ್ದೆ. ಎಲ್ಲವನ್ನು ಅವನೇ ಮಾಡ್ತಾನೆ ಅಂತ ಹೇಗಾಗತ್ತೆ? ವಿರೋಧ ಇದೆಯಲ್ಲ ಈಗ. ಅಲ್ಲ, ಜನ ತಿಳ್ಕೊಂಡಿದ್ದಾರೆ ಬಿಡಿ, ಅಲ್ಲ, ಶ್ರುತಿನೂ ಹೇಳ್ತಾ ಇದೆ. ರುದ್ರೋ ಮಾವಿಶಾಂತಕ ಅಂತಿದೆ. ರುದ್ರದೇವರು ಅಂತಕ ನಾಶ ಮಾಡೋರು ಅಂತಿದೆ. ಅಂದಮೇಲೆ ವಿರೋಧ ಬಂತಲ್ಲ ಅಂತ ಪ್ರಶ್ನೆ ಈಗ. ಅಂದರೆ ಇಷ್ಟೊತ್ತು ಸೃಷ್ಟಿಗೆ ವಿರೋಧ ಬಂದಿತ್ತು, ಈಗ ಇದಕ್ಕೆ ವಿರೋಧ ಬರ್ತಾ ಇದೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಓಂ ತದವಿಧ್ಯಾನಾದೇವತು ಲಲ್ಲಿಂಗಾತ್ ಸಹ. ಎಲ್ಲದಕ್ಕೂ ಒಂದೇ ಉತ್ತರ ಇದೆ. ರುದ್ರದೇವರ ವಿಷಯ ಹೇಳಿದ ಮೇಲೆ ಆ ಪ್ರಸಂಗ ಅದು ಬಿಡಿದ ಎಲ್ಲ ಪ್ರಸಂಗಗಳಿಗೂ ಕೂಡ ಇದೆಯೋ ಅಂತಃಪ್ರವೇಶ ಸೇರಿಸ್ಕೊಂಡು ಹೇಳಬೇಕೆ ಹೊರತು ಬೇರೆಯವರಲ್ಲ. ತಸ್ಯ ಅಭಿಧ್ಯಾನಾತ್ ಯೋಜನಾತ್ ತತ್ವಾಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಇತಿ ಬಂಧಲಯಸ್ಯ ತದಭಿಧ್ಯಾನ ನಿಮಿತ್ತತ್ವಲಿಂಗಾತ್ ತತ್ಕರ್ತೃತ್ವ ಪ್ರತೀಯತೆ. ಇಲ್ಲಿ ತಸ್ಯ ಅಭಿಧ್ಯಾನಾತ್ ಪರಮಾತ್ಮನಿಂದನೇ ಆಗ್ತಾ ಇದೆ. ಶ್ರುತಿ ಇನ್ನೊಂದು ಶ್ರುತಿ ಹೇಳಿಬಿಟ್ಟಿದೆ. ಒಂದು ಶ್ರುತಿ ಹೇಳಿದ್ದು ರುದ್ರದೇವರದಾಗತ್ತೆ ಅಂತೇಳಿ, ಹೆಚ್ಚು ಶ್ರುತಿ ಹೇಳೋದೆಲ್ಲ ದೇವರಿಂದ ಆಗತ್ತೆ ಅಂಥೇಳಿ. ಆದ್ದರಿಂದ ಏನು ಮಾಡಬೇಕು ನಾವೀಗ? ಕಿಮು ಸಾಧೇರ್ ಜಗತಃ ಪ್ರತೀಯತೆ ಇತ್ತೇತತ್ವಾದೇವ ಸಂಹಾರಕರ್ತ ವಿಷ್ಣು ರೀತಿ ಪ್ರತೀಯತೆ. ಆದ್ದರಿಂದ ವಿಷ್ಣುವೇ ಸಂಹಾರಕರ್ತ ಅಂತ ಪ್ರೂವ್ ಆಗಿದೆ. ಕಿಮು ಯಮಪ್ಪೇತಿ ಭುಕ್ತಂ ಭುವನಂ ಸಾಂಪರಾಯೇ ಸನೋ ಹರಿಃ ಕೃತಮಿಹ ಆಯುಷೇ ಅತ್ತು ದೇವಃ. ಯಂ ಅಪ್ಪೇತಿ ಭುವನಂ ಸಾಂಪರಾಯೇ. ಭುವನ ಸಾಂಪರಾಯ ಅಂದ್ರೇನು? ಪ್ರಳಯ. ಎಲ್ಲ ಲಾಸ್ಟಲ್ಲಿ ಯಾರು ಸೇರ್ತಾರೋ ಅಂತ ಹೇಳಿದಾಗ ರುದ್ರದೇವರು ಇಲ್ಲಾಗ ಅವರು ಲಯ ಆಗೋಗ್ಬಿಟ್ಟಿದ್ದಾರೆ ಈಗಾಗಲೇ. ದೇವರನ್ನು ಮಾತ್ರ ಸೇರ್ತಾನೆ ಅಂತ ಹೇಳಿದ ಮೇಲೆ ಮುಖ್ಯ ಸಂಹಾರಕರ್ತ ಯಾರಾದ್ರೆ ಈಗ ದೇವರೇನೆ. ಮುಖ್ಯ ಸಂಹಾರಕರ್ತ ದೇವರು. ರುದ್ರದೇವರು ಒಳಗಿದ್ದು ಮಾಡೋದು ಅವರೇನೆ. ರುದ್ರ ಮಾಡಬೇಕಾದ್ರೂ ಕೂಡ ಏನಲ್ಲ, ಸ್ವತಂತ್ರ ಮಾಡೋದಿಲ್ಲ. ಯಾ ಇದಂ ಸರ್ವಂ ವಿಲಾಪಯತಿ ಸ ಹರಿ ಪರಃ ಪರಾತ್ಮ ಇತ್ಯಾದಿ ಶ್ರುತಿಭ್ಯ ಇತಿ ಏವ ಶಬ್ದ. ಸೃಷ್ಟಾಪಾತ ಚ ಸಂಹರ್ತ ಸ ಏಕೋ ಹರಿರೀಶ್ವರ. ಶ್ರುತಿ ಕೋಟ್ ಮಾಡಿದರೆ ಸ್ಮೃತಿ ಕೋಟ್ ಮಾಡ್ತಾರೆ. ಸ್ಕಂದ ಪುರಾಣ ಹೇಳುತ್ತೆ. ಸ್ಕಂದ ಪುರಾಣ ಯಾಕೆ ಕೋಟ್ ಮಾಡಿದರು ಅಂದರೆ ಶಿವನು ಮಹಿಮೆ ಹೇಳೋ ಭಾಗ ಅದರಲ್ಲೇ ಹೇಳ್ತಾರೆ ವಿಷ್ಣು ಸೃಷ್ಟಿ ಲಯಕರ್ತ ಅಂತ. ಸೃಷ್ಟ ಪಾತಾಚ ಸಂಹರ್ತ ಸ ಏಕೋ ಹರಿರೀಶ್ವರ. ಸೃಷ್ಟಿ ಮಾಡೋನು, ಪಾತ ಪಾಲನೆ ಮಾಡೋನು, ಸಂಹರ್ತ ಸಂಹಾರ ಮಾಡೋನು ವಿಷ್ಣು ಒಬ್ಬನೇನೆ. ಸೃಷ್ಟುತ್ವಾದಿಕ ಮನ್ಯೇಷಾಂ ದಾರುಯೋಷಾವದುಚ್ಯತೆ. ಉಳಿದವರ ಸೃಷ್ಟುತ್ವ ಆಮೇಲೆ ಲಯಕರ್ತ ಹೇಗಂತ ಕೇಳಿದರೆ ದಾರುಯೋಷಾವತ್. ದಾರುಯೋಷ ಅಂದರೆ ಇದು ಸೌದೆಯ ಸ್ತ್ರೀ, ಬೊಂಬೆ ಅಂತ ಅರ್ಥ. ಸ್ತ್ರೀ ಬೊಂಬೆ. ದಾರುಯೋಷ ಅಂದ್ರೆ ಒಂದೇ, ಸ್ತ್ರೀ ಬೊಂಬೆ ಅಂತ ಅರ್ಥ. ಸ್ತ್ರೀ ಬೊಂಬೆ ಇದೆ, ಅದು ಪುರುಷ ಬೊಂಬೆ ಆದ್ರಷ್ಟೇ, ಸ್ತ್ರೀ ಬೊಂಬೆ ಆದ್ರಷ್ಟೇ. ಅದಕ್ಕೇನಿಲ್ಲ, ಚಲ್ಲಬಲಗಳಿಲ್ಲ. ಅದೇ ರೀತಿಯಲ್ಲಿದೆ. ಅಥವಾ ಇನ್ನೊಂದು ರೀತಿ ದಾರುವತ್ ಯೋಷಾವತ್ ಅಂತ ಹೇಳೋದಕ್ಕೂ ಬರುತ್ತೆ. ಸ್ವಾತಂತ್ರ್ಯ ಇಲ್ಲ. ಮಹಾಲಕ್ಷ್ಮಿಗೆ ಹೇಗೋ ಹಾಗೆ. ಮಹಾಲಕ್ಷ್ಮಿ ಎಲ್ಲ ಮಾಡೋದು ಅವರು, ದೇವರ ಅನುಗ್ರಹ ಬೇಕು. ಆದರೆ ಅವರಿಗೆ ಹೇಳಿದ ಮೇಲೆ ಇನ್ನು ಉಳಿದವರು ಹೇಳೋ ಕಾರಣನೇ ಇಲ್ಲ ಅಂತ. ದಾರು ಯೋಷಾವದುಚ್ಯತೆ. ಏಕದೇಶ ಕ್ರಿಯಾ ಚಾತ್ರ ನತು ಸರ್ವಾತ್ಮನೇರಿತ. ಉಳಿದವರಿಗೆಲ್ಲ ಏಕದೇಶ ಕ್ರಿಯಾ, ಪೂರ್ತಿ ಏಕದೇಶ ಶಬ್ದಕ್ಕೆ ಎರಡು ಅರ್ಥ. ಬರೀ ಸಂಹಾರ ಮಾಡೋದು, ಸಂಹಾರ ಕೂಡ ಅನುಗ್ರಹದಿಂದ ಮಾಡೋದು. ದೇವರಿಗೆ ಹಾಗಲ್ಲ. ಸರ್ವಕರ್ತೃತ್ವ, ಸರ್ವದಲ್ಲೂ ಸ್ವಾತಂತ್ರ್ಯ ಕರ್ತೃತ್ವ ಬಂತು. ಎಲ್ಲದರಲ್ಲೂ ಸ್ವತಂತ್ರ ಕರ್ತೃತ್ವ ದೇವರಿಗಿದೆ ಅಂತ ಮಿನಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಷ್ಟೆಷ್ಟು ಯಾರೇ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಕೂಡ ಮುಖ್ಯ ಯಾರ ಕೈಲಿರುತ್ತೆ? ಇವನು ಸ್ಯಾಂಕ್ಷನ್ ಮಾಡಿ ತೆಗೆದಾಕ್ಬೋದು. ಅವರು ಇವ್ರು ತೆಗೆದಾಕ್ರೆ ಸ್ಯಾಂಕ್ಷನ್ ಮಾಡ್ಬೋದು. ಅದರಿಂದ ಏನಿಲ್ಲ. ಇವ್ರು ಒಂದು ಸ್ಟೇಜಲ್ಲಿ ಮಾಡ್ಬೋದೇ ಹೊರತು ಇವ್ರು ಏನು ಇಷ್ಟಪಡೋದು ಇವರು ಏನೂ ಅಲ್ಲ. ಸ್ವಾತಂತ್ರ್ಯನ ಬೇರೆ ಡಿಪಾರ್ಟ್ಮೆಂಟಿಗೆ ಕೈ ಹಾಕಾಗೇ ಇಲ್ಲ ಅವರು. ತಮ್ಮದರಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ. ಡಿಪೆಂಡೆನ್ಸ್, ಫುಲ್ಲು ಡಿಪೆಂಡೆನ್ಸ್. ಅವ್ರದ್ದು ಹೇಳಿದಾಗ ಕೇಳಬೇಕು. ಅಥವಾ ಅವ್ರು ಹೇಳೋದು ಸಿಟ್ಟು ಬಂದರೆ ನಾನು ಬೇರೆ ಮಾಡ್ತೇನೆ ಅನ್ಬೋದು. ಇವ್ರು ಹಾಗೆ ಮಾಡೋಕ್ಕೆ ಬರೋಲ್ಲ. ಮುಗಿದೋಯ್ತು. ಏಕದೇಶ ಕ್ರಿಯಾ ಚಾತ್ರ ನತು ಸರ್ವಾತ್ಮನೇರಿತಂ ಸೃಷ್ಟ್ಯಾಧಿಕಂ ಸಮಸ್ತಂತು ವಿಷ್ಣುರೇವ ಪರಾತ್ ಭವೇತಿ ಸ್ಕಾಂದೆ. ಆದ್ದರಿಂದ ದೇವರ ಅನುಗ್ರಹದಿಂದನೇ ಆಗುತ್ತೆ. ಇದೆಲ್ಲ ನಮಗೆಲ್ಲ ಹೇಳ್ತಿರೋದೀಗ. ಅವರು ಮಾಡಿದರು, ಇವರು ಅವ್ರು ಕೆಡಕು ಮಾಡಿದರು ಇಲ್ಲ, ದೇವರು ಮಾಡಿಸಿದ್ದ. ಅವ್ರು ಒಳ್ಳೇದು ಮಾಡಿದರು, ಸೃಷ್ಟಿ ಒಳ್ಳೇದು ಮಾಡೋದು, ಕೆಡಕು ಮಾಡೋದು, ಎಲ್ಲ ಅನುಸಂಧಾನ ಮಾಡಿಕೊಂಡ್ರೆ ನಿತ್ಯ ಜೀವನಕ್ಕೆ ಉಪಯೋಗ ಬರುತ್ತೆ.
ಅವ್ರು ಮಾಡಿದ್ರು ಇವ್ರು ಮಾಡಿದ್ರೆಂಬ ಬೇರೆ ವಿಚಾರ. ಮೂಲತಃ ರೆಸ್ಪಾನ್ಸಿಬಿಲಿಟಿ ಯಾರ್ದೀಗ? ಆ ಕಡೆ ದೇವರು, ಈ ಕಡೆ ನಾವು. ದೇವ್ರು ಸೊಳ್ಳೆ ಮಾಡಿಸ್ತಾನ ಅದೇ ಅದು ಮಾಡ್ಸಾಗಿಲ್ಲ, ಮತ್ತೆ ಬರಬೇಕೀಗ. ಆ ಯೋಗ್ಯತಾ ಪ್ರಯತ್ನ ಎಲ್ಲ ತಿಳ್ಕೊಂಡಿರ್ಬೇಕು. ಯಾವ ಕನ್ಫ್ಯೂಷನು ಇರೋದಿಲ್ಲ. ಕಷ್ಟನೇ, ಯಾವ್ದು ಸುಲಭ ಏನಲ್ಲ. ಕಷ್ಟವಾದ್ದಕ್ಕೆ ದೊಡ್ಡ ಪ್ರಯೋಜನ ಸಿಗೋದು. ಭಾಳ ದೊಡ್ಡ ಪ್ರಯೋಜನ ಅದಕ್ಕೆ ಕೊಡ್ತಾರೆ. ಯಾವುದು ಅತಿ ಕಷ್ಟನೋ ದೊಡ್ಡ ಪ್ರಯೋಜನ ಇರೋದು. ಹಿರಣ್ಯ ಗರ್ಭ ನಿಮಿತ್ತ ಮಾತ್ರ ಮೀಶಸ್ಯ ವಿಶ್ವಸರ್ಗ ನಿರೋಧಯೋ. ಒಂದು ಪುರಾಣ ಅಲ್ಲ, ಭಾಗವತ ಕೊಟ್ಬಿಡ್ತಾರೆ. ಈಗ ಇವಿದ್ರು ವಿಶ್ವ ಸರ್ಗ ನಿರೋಧ, ವಿಶ್ವದ ಸೃಷ್ಟಿ ಸರ್ಗ ನಿರೋಧ ನಾಶ, ಇವಕ್ಕೆ ನಿಮಿತ್ತ ಮಾತ್ರ ಪರಮಾತ್ಮ ನಿಮಿತ್ತ. ನೋಡಿ ಅರ್ಥ ಬಂತೀಗ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿ ಇದ್ರೆ ಹೇಗೆ ಅರ್ಜುನ ನಿಮಿತ್ತ ಮಾತ್ರನೋ, ಎಲ್ಲರೂ ಕೂಡ ನಿಮಿತ್ತ ಮಾತ್ರನೇ ಹೊರತು ಯಾರಲ್ಲ. ಹುಡುಗ ನಮ್ಮಲ್ಲಿ ಹಾಗೆ ನಿಮಿತ್ತ ಮಾತ್ರ. ಡ್ರೈವರ್ ಬರಲಿಲ್ಲ ಅಂದರೆ ಮುಗಿದ ಕತೆ. ಕಾರ್ ಇದು ಉಪಯೋಗ ಇಲ್ಲ, ಇದು ಮಾಡ್ಕೊಂಡು ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವನು ತಾನು ಡ್ರೈವಿಂಗ್ ಅಂದರೆ ಪರವಾಗಿಲ್ಲ, ಎಲ್ಲರೂ ಏನಾಗುತ್ತೆ ಇಲ್ಲ ಡಿಪೆಂಡೆನ್ಸ್. ಇವು ಓನರಿಗೆಲ್ಲ ಡ್ರೈವರ್ ಬರದೆ, ಡ್ರೈವಿಂಗ್ ಗೊತ್ತಿಲ್ಲ ಓನರ್ಶಿಪ್ ಹೇಗಿರ್ಬೋದು ಹಾಗಿರ್ಬೋದು. ಏನೋ ಗೊತ್ತಾಯ್ತು. ಕೆಲವು ಡ್ರೈವಿಂಗ್ ಗೊತ್ತಿಲ್ಲ, ಓನರ್ಶಿಪ್ ಇಲ್ಲ ಅವನಿಗೆ. ಗೊತ್ತಿದ್ದಾನೆ, ಎಲ್ಲಿ ಸಿಕ್ಕರೆ ಹೋಗೋಕೆ ಬರೋದು, ಹಿಡ್ದಲ್ಲೇ ಹೋಗ್ಬೇಕು ಅವನು ಡ್ರೈವಿಂಗ್ ಬರೋದಿಲ್ಲ ಈ ಮಧ್ಯೆ. ಆದರೆ ದೇವ್ರು ಹಾಗಲ್ಲ, ಫುಲ್ ಇರೋದ್ರಿಂದ ಮೇಲವ್ರ ಬಗ್ಗೆ ಯಾವ ನ್ಯೂನತೆಯೂ ಕಡಿಮೆ ಅವರಿಗಿಂತ ಇರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಆಸ್ಪೆಕ್ಟ್, ಆಲ್ ಆಸ್ಪೆಕ್ಟ್ಸ್ ಸೋತುಬರು ಏನಾಗಿರ್ತಾರೆ, ಇವರಿಗಿಂತ ಬೇರೆ ಇರ್ತಾರೆ. ಆದ್ದರಿಂದ ಹಿರಣ್ಯಗರ್ಭ ಶರ್ವಶ್ಚ ಹಿರಣ್ಯಗರ್ಭ ವಿಶ್ವಸರ್ಗಸ್ಯ ನಿಮಿತ್ತಂ. ಇವರು ಸರ್ಗ ನಿರೋಧಕ್ಕೆ ಈಶಃ ನಿಮಿತ್ತ. ಉಳಿದವರೆಲ್ಲ ಎಲ್ಲದಕ್ಕೂ ನಿಮಿತ್ತಾರೆ. ಈಗ ನಮಗೇನು ಗೊತ್ತೀಗ, ನಮ್ಮಿಂದ ಕೆಲಸ ಆಯಿತು ಬಿಟ್ಬಿಡ್ಬೇಕಲ್ಲ. ನಮ್ಮಿಂದ ಏನೋ ಹೇಳಿದ ಕೆಲಸ ಆಯಿತು, ನಮಗೇನು ಅನ್ಸುತ್ತೆ, ನೋಡೋದಕ್ಕೆ ಏನು ಅನಿಸುತ್ತೆ, ಓ ನಮ್ಮಿಂದನೇ ಆಯಿತು ಅಂತ ಅವರು, ಇವರಿಂದನೇ ಆಯಿತು ಅಂತ ಅವರು, ನಮ್ಮಿಂದ ಆಯ್ತು ಇವ್ರ ಕ್ಲೇಮು, ಇವರಿಂದ ಆಯ್ತು ಅವರು ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಏನಲ್ಲ, ಯಾವಾಗಲೂ ದೇವ್ರಿಗೆ ಅನುಸಂಧಾನ ಮಾಡಬೇಕು. ಆಗ ನಮಗೇನಾಗುತ್ತೆ, ಮಲಗುವಾಗಲಿ ಹೇಳುವಾಗಲಿ ಪ್ರತಿಯೊಂದು ಕೆಲಸ ಆಗಲಿ ನಮಗೇನು ಜ್ಞಾನ ಬರುತ್ತೆ. ಇವತ್ತು ಪೋಸ್ಟ್ ಮ್ಯಾನ್ ದುಡ್ಡು ಇಸ್ಕೊಂಡಿದ್ದೀವಿ ನಾವೀಗ, ಎಂದು ಪೋಸ್ಟ್ ಮ್ಯಾನ್ ಕೊಟ್ಟಾದ ಅನುಸಂಧಾನ ಬರುತ್ತೆ ನಮಗೆ. ನಮ್ಮ ಮನೆಯಲ್ಲ ಮಾಡಿದ್ರೆ ನೆನಪಾಗ್ತಾರೆ, ಕೊಟ್ಟು ನೆನಪೇ ಆಗೋದಿಲ್ಲ. ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತೋದು, ಮತ್ತು ಉಳಿದವರಿಗೂ ಗೊತ್ತೋದು. ಪೋಸ್ಟ್ ಮ್ಯಾನ್ ಕೊಟ್ಟ ಮಾತ್ರಕ್ಕೇ ಆ ಪೋಸ್ಟ್ ಮ್ಯಾನ್ ಕೊಟ್ಟದ್ದು ಯಾರೂ ತಪ್ಪು ತಿಳ್ಕೊಡೋದಿಲ್ಲ. ಅದು ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಒಂದು ಕಡೆ ಕ್ಯಾಶಿಯರು, ಒಂದು ಕಡೆ ಪೋಸ್ಟ್ ಮ್ಯಾನ್. ಎಲ್ಲ ಪೋಸ್ಟ್ ಮ್ಯಾನ್ ದುಡ್ಡು ಕೊಡೋದು ಎಮ್ಮೋ ಬಂದರು ಅಷ್ಟೇ, ಲೆಟ್ರ್ ಕೊಡ್ತಾರೆ, ಅವ್ರು ಮಾತ್ರ ದುಡ್ಡೇ ಕೊಡ್ತಾರೆ. ಅವರು ಹೇಳಬೇಕಾದ್ರೆ ಇತಿ ಭಾಗವತೆ ಇದನ್ನೆಲ್ಲ ಹೇಳ್ತಿರೋದು ನಮ್ಮ ಪ್ರಕಾರ. ಎಷ್ಟೋ ಸರ್ತೆ ನಮ್ಮಿಂದ ಕೆಲಸ ಆಯಿತು ಅನಿಸುತ್ತಲ್ಲ ಅಂದರೆ ಅಲ್ಲ, ದೇವರಿಂದಾಗಿದೆ. ಮತ್ತು ಅವರಿಂದ ಆಯಿತು ಅನಿಸುತ್ತಲ್ಲ, ಇಲ್ಲ ದೇವರಿಂದನೇ ಆಗಿದೆ. ಮತ್ತು ಅವ್ರ ರೋಲ್ ಇಲ್ಲ ಅಂತಲ್ಲ, ಎಷ್ಟಿದೆ ಅದೇ ಐದು ಕಾರಣದಲ್ಲಿ ಒಂದು ರೋಲ್ ಅವರಿಗಿದೆ, ಜಸ್ಟ್ ನಿಮಿತ್ತ ಅಷ್ಟೇ. ಅಲ್ಲಿ ಒಂದು ಏನೋ ಬಿದ್ದಿದೆ, ಕೊಟ್ಟ, ಕೈ ಕೊಟ್ಟ, ಇವಾಗ ಕೈಚಾರ್ಯ ಸಿಗುತ್ತದು, ಕೊಟ್ಟ, ಅದು ನಿಮಿತ್ತ ಆಗಿ ತೊಗೊಳೋದು. ಚಾಚಿದಂತೆ ಮಾಡಿದ ಅಷ್ಟು ಸಾಕು. ಈ ಅರ್ಥ ಒಪ್ಕೋಬೇಕೆ ಹೊರತು ಏನಂತ ಹೇಳಬಾರ್ದು, ಅಲ್ಟಿಮೇಟ್ ಅಂತ ಯಾರನ್ನೂ ಕರಿಬಾರ್ದು, ಯಾವ ಕೆಲಸದಲ್ಲೂ ಕರಿಬಾರ್ದು, ದೇವ್ರನ್ನೇ ಕರಿಬೇಕು. ಬ್ರಹ್ಮಣ ವಿಸೃಜತಿ ಸ ರುದ್ರೇಣ ವಿಲಾಪಯತಿ ಸೊ ಅನುತ್ಪತ್ತಿಲಯ ಸ ಏಕ ಏವ ಹರಿ ಪರಃ ಪರಾನಂದ ಇತಿ ಚ ಮಹೋಪನಿಷದಿ ಇತಿ ತದಭಿಧ್ಯಾನ. ಇವನು ಏನು ಮಾಡ್ತಾ ಓದ್ಬೇಕಾದ್ರೆ ಅಲ್ಲಿ ನಿಂತು ಹೋಗ್ಬಿಡುತ್ತದು, ನಮ್ಮವರಿಗೂ ಬರೋದೇ ಇಲ್ಲ, ಅದು ತಪ್ಪಾಗುತ್ತೆ. ಪಾಪ ರುದ್ರದೇವ್ ಡಿಪೆಂಡೆಂಟು, ಬ್ರಹ್ಮದೇವ್ ಡಿಪೆಂಡ್, ನೀರು ಡಿಪೆಂಡೆಂಟ್, ಫಸ್ಟ್ ಇವ್ರು ಡಿಪೆಂಡೆಂಟ್, ಅದು ಅರ್ಥ ಮಾಡ್ಕೊಂಡು. ಅವ್ರ ಡಿಪೆಂಡೆನ್ಸ್ ಸ್ವಲ್ಪ ಸ್ಟೇಜ್, ನಮ್ಮದಲ್ಲಿ ಸಿಕ್ಕಾಪಟ್ಟೆ ಸ್ಟೇಜಲ್ಲಿ ಇರೋದ್ರಿಂದ ನಿಮಗೆ ಹೇಳಿದ್ದು ಅಂತ ಹೇಳೋದಕ್ಕೋಸ್ಕರ ನಮಗೆ ಹೇಳೋದಕ್ಕೇ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ನು ನಿಮಿತ್ರ ಮಾತ್ರ ಈಶಸ್ಯ ಸರ್ಗ ನಿರೋಧ ವಿಶ್ವ ಸರ್ಗ ನಿರೋಧಯೋ ಎಲ್ಲ ನೆನಪಿಟ್ಕೊಂಡಿರ್ಬೇಕು. ಅದಕ್ಕೆ ಡೀಟೇಲ್ ಬೇಕಾ? ಬ್ರಹ್ಮದೇವರು ಎಲ್ಲ ಮಾಡ್ತಾರೆ ನೋಡಿ. ವಾಕ್ಯ ಹೇಗಿದೆ, ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ವಿತಧಾತಿ ಧಾತ ಮಾಡ್ತಾರೆ. ಆದರೆ ಯಾರಿಂದ? ದೇವರ ಅನುಗ್ರಹ, ಲಕ್ಷ್ಮಿ ಅನುಗ್ರಹದಿಂದ. ಅವರೇನು ಮಾಡ್ತಾರೆ? ದೇವರ ಅನುಗ್ರಹದಿಂದ. ಅಲ್ಲಿ ಎಂಡ ರುದ್ರ ವಿಷಯನೇ ಬಂತೀಗ. ಸೊ ಎರಡಕ್ಕೂ ವ್ಯಾಖ್ಯಾನ ಇದ್ದಾಗೆ. ಆಚಾರ ಮಾತ್ರ ಈ ಅಧಿಕರಣ ಪೂರ್ತಿ ಅದು ವ್ಯಾಖ್ಯಾನ ಏನಂತ ಬಂತಲ್ಲಿ, ಶಕ್ರ ಉಗ್ರಧೀತಿ ಹಿಮಾಕರ ಸೂನು ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ. ಇದೆಲ್ಲ ಉತ್ತರ ಬಂದೋಯ್ತು. ಲಕ್ಷ್ಮೀನ ಅನುಗ್ರಹ ಬೇಕು, ನಾರಾಯಣ ಅನುಗ್ರಹ ಬೇಕು. ಅದಕ್ಕೆ ಶ್ರೀಸ್ತುತಿ ಅಂತಲೇ ಹೆಸರಿಟ್ಟಿದ್ದಾರೆ. ಮುಖ್ಯವಾಗಿ ಶ್ರೀಸ್ತುತಿ, ಪರಮ ಮುಖ್ಯವಾಗಿ ನಾರಾಯಣ ಸ್ತುತಿ. ಉಳಿದವ್ರ ಸ್ತೋತ್ರನ ಹೌದು, ಅವ್ರ ಸ್ಟೇಜಲ್ಲಿ ಈ ಮೂರನ್ನ ಎಲ್ಲ ಕಡೆ ಚಿಂತನೆ ಮಾಡಿದ್ರು. ಎಲ್ಲ ಚಿಂತನೆ ಮಾಡಕ್ಕೆ ಬರದೆ ಹೋದಾಗ ಮೂರಕ್ಕೆ ನಿಲ್ಲಿಸ್ತಾರೆ. ಪಿತು ಪಿತಾಮಹ ಪ್ರಪಿತಾಮಹ ಇದ್ದಾಗೆ ಮೂರು ಚಿಂತನೆ ಮಾಡಿದ್ರೆ ಮುಗೀತು. ಎಲ್ಲ ಮಾಡ್ಲಿಕ್ಕೆ ಹೊರಗೆ ಎಂಡ್ಲೆಸ್ ಆಗಿಬಿಡುತ್ತೆ. ಕೊನೆಗೆ ಮೂರು ಕಾರಣ ಹುಡುಕಿಬಿಟ್ರೆ ಸಾಕು. ಅಯ್ಯೋ ಹೇಳಿದ್ದೇನೋ ಅದು ತೀರಾ ಅದು ವಿಚಿತ್ರ ಸ್ತೋತ್ರ. ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ನಾವೇನು ಗೋಳಕತ್ರಯ ಅಂತೀವಲ್ಲ, ಆ ಕಾನ್ಸೆಪ್ಟ್ ಇದೆ. ಅದು ಗೋಳಕತ್ರಯ ಚಿಂತನೆ.
ಇವರು ಮಾಡಿದರು ಅವ್ರು ಮಾಡಿಸಿದ್ರು, ಅಲ್ಟಿಮೇಟ್ ಆತ್ಮ. ಮೂರನ್ನು ಹೇಳೋದು ಭಾರಿ ಮುಖ್ಯವಾದ ಅಂಶ. ಹಾಂ, ಹೌದು ಹೌದು. ಅಲ್ಲಿ ಅವನು ಸಾಧನೆ ಮಾಡಿಸ್ಲಿಕ್ಕೆ ಕೀರ್ತಿರೋ ಅಪಕೀರ್ತಿನೂ ಆಗ್ಬೋದು. ಕೆಟ್ಟ ಕೆಲಸ ಮಾಡಿಸಿದಾಗ ಕೀರ್ತಿ ಇರ್ಬೋದು, ಕೀರ್ತಿ ಅಪಕೀರ್ತಿನೂ ಬರ್ಬೋದು. ಗೊತ್ತಾಯ್ತಾ? ಆದ್ದರಿಂದ ಯೋಗ್ಯರಿಗಾದರೆ ಕೀರ್ತಿ, ಅಯೋಗ್ಯರಿಗಾದರೆ ಅಪಕೀರ್ತಿ. ಮುಖ್ಯ ಮಾಡಿಸಿದ್ದಾತ. ಅರ್ಥ ಆಯ್ತಾ? ಇದು ಯಾವಾಗಲೂ ಜ್ಞಾಪಕ ಇರಬೇಕು. ನಮ್ಮಿಂದನೇ ಕೆಟ್ಟ ಕೆಲಸ ಆದಾಗ ಏನು ತಿಳ್ಕೊಬೇಕಾಗ ಕೆಡಕಿಗೆ ಕಾರಣ. ಅದಕ್ಕೆ ಬೇರೆ ಬುದ್ಧಿ ಇದೆ. ಯಾರೋ ಮಾಡಿದ ದೇವರ ಮಾಡಿಸಿದ್ದಾನೆ, ದೈತ್ಯರು ಯಾವಿದೆ ಬೇರೆ, ಅಲ್ಟಿಮೇಟ್ ದೇವರೇ. ಒಳ್ಳೇದಾಯಿತು, ದೇವರ ಅನುಗ್ರಹ ಮಾಡಿದ್ದಾನೆ ತಿಳ್ಕೊಬೇಕು. ಶುಭಾಂಧ್ಯಾಯಂತಿಯೇ ಕಾಮಾನ್ ಗುರುದೇವ ಪ್ರಸಾದಜ. ಒಳ್ಳೇದಾದಾಗೆಲ್ಲ ಗುರುದೇವ ಯಾತಕ್ಕೆ ಸೇರಿಸೋರು? ಬಿಂಬ ಪ್ರತಿ ಗುರುದೇವ ಪ್ರಸಾದಜ. 1, 2, 3 ಮತ್ತೆ ಎಲ್ಲ ಕಡೆಯೂ 3 ಬರ ಹಾಕಿ ತಿಳಿಸ್ತಾರೆ. ಹಿರಣ್ಯಗರ್ಭ ಸಬ್ರಹ್ಮಣ ವಿಸೃಜತಿ ಸ ರುದ್ರೇಣ ವಿಲಾಪಯತಿ. ಸೊ ಅನುತ್ಪತ್ತಿ ಅವನಿ ಮಾತ್ರ, ಉತ್ಪತ್ತಿನೂ ಇಲ್ಲ. ಸೊ ಅನುತ್ಪತ್ತಿ ಅಲಯ, ಅನುತ್ಪತ್ತಿರಲಯ ಏಕ ಏವ ಹರಿ ಪರಃ ಪರಾನಂದಃ ಇತಿ ಚ ಮಹೋಪನಿಷದಿ ಇತಿ. ಮೊದಲು ಶ್ರುತಿ, ಆಮೇಲೆ 2 ಪುರಾಣ ವಾಕ್ಯಗಳು, ಮತ್ತೊಂದು ಶ್ರುತಿ, ಉಪನಿಷತ್ ಶ್ರುತಿ. ಅದು ಇಷ್ಟು ಸ್ಪಷ್ಟ ಮಾಡ್ತಾರೆ. ಇತಿ ತದಭಿಧ್ಯಾನಾಧಿಕರಣಂ. ಇದರ ಅನೇಕ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ ಕೊಟ್ಟರು. ಈಗ ನೆಕ್ಸ್ಟ್ ಬಂತು, ಅಲ್ಲಿಗಿರಲಿ. ವಿಪರ್ಯಯಾಧಿಕರಣಂ. ನೆಕ್ಸ್ಟ್ ವಿಪರ್ಯಯಾಧಿಕರಣಂ. ವಿಪರ್ಯಯಾಧಿಕರಣ ಅಂದರೆ ಅದು ಸ್ವಲ್ಪ ಓದ್ಬೋದು, ಸ್ವಲ್ಪ ನೋಡೋಣ ಅಂತ. ಅತಏವ ಹಿ ಇದಂ ಪರಾತ್ ಕ್ರಮಾತ್ ಉತ್ಪದ್ಯತೆ ಕ್ರಮಾತ್ ವಿಲೀಯತೆ ನಾಸೌ ಉದೇತಿ ನಾಸ್ತಮೇತಿ ಇತಿ ಬಾಲ್ಯವೇಯ ಶ್ರುತೌ ಕ್ರಮಾಲ್ಲಯ ಪ್ರತೀಯತೆ. ಈಗ ಕ್ರಮದಿಂದ ಉತ್ಪತ್ತಿ, ಕ್ರಮದಿಂದ ಲಯ ಅಂತ ಹೇಳಿಬಿಟ್ರು. ಕ್ರಮವಾಗಿ ಸೃಷ್ಟಿಯಾಗತ್ತೆ, ಕ್ರಮವಾಗಿ ಲಯ ಆಗುತ್ತೆ ಅಂತ ಬಂತು. ಗೊತ್ತಾಯ್ತಾ? ನೋಡಿದಾಗ ಬಾಬಾಗೆ ಇದು ಸರಿ ಇದೆ, ಈ ಕಡೆ ಇದೆ. ಇನ್ನೊಂದು ಕಡೆ ಏನಿದೆ ಗೊತ್ತಾ? ಇಲ್ಲ, ಕ್ರಮ ಸೃಷ್ಟಿ, ಉತ್ಕ್ರಮದ ಲಯ ಅಂತ ಬಂದಿದೆ. ಗೊತ್ತು, ಜೋಡಿಸೋದು ಆಯ್ತಲ್ಲ, ಒಟ್ಟಿಗೆ ಶ್ರುತಿ ಅಪ್ರಮಾಣ ಆಯ್ತಲ್ಲ. ಈಗ 2 ಕ್ರಮ ಅಂದ್ರೆ ಏನು ಅರ್ಥ ಇದರೊಳಗೆ ಅಂತ ಪ್ರಶ್ನೆ ಬಂದರೆ ಸಿಂಪಲ್ ಆನ್ಸರ್ ಕೊಡ್ತಾರೆ. ಅಂದರೆ ಇದನ್ನೆಲ್ಲ ಬೇರೆ ಕಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ನಾವು ಅದನ್ನು. ಮತ್ತೆ ಅಕ್ಷರಾತ್ ಪರಮಾದೇವ ಸರ್ವಮುತ್ಪದ್ಯತೆ ಕ್ರಮಾತ್ ವ್ಯುತ್ಕ್ರಮಾತ್ ವಿಲಯಶ್ಚೈವ ತಸ್ಮಿನ್ನೇವ ಪರಾತ್ಮನಿ. ಕ್ರಮವಾಗಿ ಸೃಷ್ಟಿ, ವ್ಯುತ್ಕ್ರಮ ಅಂದ್ರೇನು? ಕಾನ್ವರ್ಸ್ ಹೋಗ್ಬೇಕು. ಇದು ಹೀಗೆ, ಅದು ವಾಪಸ್, ಅದು ಹೀಗೆ ಬಂತು. ಇತಿ ಚತುರ್ವೇದ ಶಿಖಾಯ ವ್ಯುತ್ಕ್ರಮಾಲಯ ಪ್ರತೀಯತೆ. ಅತಃ ಕ್ರಮದಿಂದ ಲಯ ಅಂತ 2 ಕಡೆ, ಸೃಷ್ಟಿನೂ ಕ್ರಮದಿಂದ ಲಯನೂ ಕ್ರಮದಿಂದ ಅಂತ ಹೇಳಿದ್ ಒಂದು ಕಡೆ ಆದರೆ, ಸೃಷ್ಟಿ ಕ್ರಮದಿಂದ ವ್ಯುತ್ಕ್ರಮದಿಂದ ಅಲ್ಲಿ ಹಿಡಿದ್ದಾರೆ. ಅದೇನು ಮಾಡ್ಬೇಕೀಗ? ಅದಕ್ಕೋಸ್ಕರ ವಿರೋಧ ಬಂತಲ್ಲ ಶ್ರುತಿಗಳಿಗೆ. ಒಂದು ಕಡೆ ವಿರೋಧ ಬಂತೋ ಇಲ್ಲೋ ಬಿಟ್ಬಿಡೋದು. ಇನ್ನು ಶ್ರುತಿ ಹೇಳಿದ ಉಪಯೋಗ ಇಲ್ಲ. ಬ್ರಹ್ಮ ಜಿಜ್ಞಾಸನೆ ಮಾಡಬಾರ್ದು, ಅಲ್ಲಿವರೆಗೆ ಹೋಗ್ಬಿಡ್ತಾರೆ. ಹಾಂ, ಅದಕ್ಕೆ ಉತ್ತರ ಕೊಡ್ತಾರೆ. ಸಿಂಪಲಾಗಿ ಹೇಳ್ತಾರೆ ನೋಡಿ. ಓಂ ವಿಪರ್ಯ ಏಣುತ ಕ್ರಮೋ ಅಥ ಉಪಪದ್ಯತೆ ಇತಿ ಓಂ ಕ್ರಮವಚನಮಪಿ ವಿಪರೀತ ಕ್ರಮಾಪೇಕ್ಷೆ. ಎಷ್ಟು ಸುಲಭ ನೋಡಿ ಅಂತ ಹೇಳ್ತಾರೆ. ಸಮನ್ವಯ ತತ್ವ ಸಮನ್ವಯ ಏನು ಮಾಡಿದರೆ ಈಗ? ಹೌದು, ಕ್ರಮವಾಗಿ ಸೃಷ್ಟಿ, ಕ್ರಮ ಇದೆಯಲ್ಲ, ಆ ಕ್ರಮದಲ್ಲೇ ಆಗತ್ತೆ ಅಂತ ಅರ್ಥ. ಕ್ರಮ ಒಂದು ಸೃಷ್ಟಿಗೂ ಒಂದು ಕ್ರಮ ಇದೆ, ಲಯಕ್ಕೂ ಒಂದು ಕ್ರಮ ಇದೆ ಅಂತ ಅಷ್ಟೇ ಅರ್ಥ. ಇಲ್ಲಿ ಸೃಷ್ಟಿಗೆ ಈ ಕ್ರಮ, ಲಯಕ್ಕೆ ಈ ಕ್ರಮ ಅಂತ ಅರ್ಥ. ಸರಿ ಹೋಯ್ತಲ್ಲ? ಒಂದು ಆರ್ಡರಪ್ಪ, ಕಳ್ಳತನಕ್ಕೆ ಒಂದು ಆರ್ಡರ್ ಇದೆಯಲ್ಲ, ಒಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಎಂಬ ಪದ ಇಂಪಾರ್ಟೆಂಟ್ ಇಲ್ಲಿ. ಆದ್ದರಿಂದ ವ್ಯುತ್ಕ್ರಮ ಆಗೋದು ಕ್ರಮನೇ, ವ್ಯುತ್ಕ್ರಮ ಆಗೋದು ಕ್ರಮನೇ, ಕ್ರಮ ಸೃಷ್ಟಿಯದು ಒಂದು ಕ್ರಮನೇ. ಸೊ ಕ್ರಮ ಸೃಷ್ಟಿಗೆ, ವ್ಯುತ್ಕ್ರಮ ಲಯಕ್ಕೆ. ಆ ಕ್ರಮ ಅಲ್ಲಿ ಹೇಳಿದರೆ ಈ ಕ್ರಮ. ಅದಕ್ಕೇನೆ ಬಂತಲ್ಲ, ವಾಮನ ಭಾಮನ ಒಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ರ ಇದ್ದಾಗೆ ಪರಮಾತ್ಮ ಹೇಗೆ ಬೇಕಾದ್ರೂ ಮಾಡ್ತಾನೆ. ಕ್ರಮನೂ ಮಾಡ್ತಾನೆ, ಅಕ್ರಮನೂ ಮಾಡ್ತಾನೆ. ಅಕ್ರಮ ಅಂತ ಹೇಳಿದಾಗ ವಿರುದ್ಧ ಕ್ರಮ, ತಂದೆ ಆದ ಕ್ರಮ. ಇದು ಸಾಮಾನ್ಯ ಒಂದು ಪ್ರೊಸೀಜರ್. ಅನುರೂಪ ಕ್ರಮ ಸೃಷ್ಟೋ. ಎಷ್ಟೋ ಸರ್ತಿ ಕೆಲವು ಪದ್ಧತಿ ಇದೆ. ಫಸ್ಟ್ ಏನು ಕಾಲ್ಫಾರ್ ಮಾಡೋದು, ಆಮೇಲೆ ಅಪ್ಲಿಕೇಶನ್ ಹಾಕೋದು, ಪ್ರೊಸೀಜರ್. ಅಲ್ಟಿಮೇಟ್ ಇದ್ದಾನೆ ಸಿಕ್ಕಾಪಟ್ಟೆ ಕ್ವಾಲಿಫೈಡ್ ಇರುತ್ತೆ, ಸೀದಾ ಬರ್ತಾರೆ. ಎಲ್ಲ ಬರ್ಸ್ಕೊಂಡು ಕೊಟ್ಟು ಅಲ್ಲೇ ಕೊಟ್ಟು ಮುಗಿಸ್ಬಿಡ್ತಾರೆ. ಏನಿಲ್ಲ ಇಲ್ಲ, ಅಲ್ಲೇ ಒಬ್ಬರು ಬರ್ಸೋ, ಅಲ್ಲೇ ಕೊಡೋದು, ಸಾಕ್ಷ್ಯ ಕೊಡೋ, ಅಲ್ಲೇ ಕೊಟ್ಟು ಆರ್ಡರ್ ಕೊಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ಈ ಕ್ರಮ ಅಪ್ಲೈ ಆಗಲಿಲ್ಲ. ಯಾತಕ್ಕೆ? ಎಕ್ಸೆಪ್ಷನಲ್ ಕೇಸ್ ಇವೆಲ್ಲ ಕೊಟ್ಟು. ಅದರ್ವೈಸ್ ಆ ಕ್ರಮದಲ್ಲಿ ಹೋಗ್ಬೇಕು. ಉಳಿದವ್ರು ಬಂದು ನೋಡಪ್ಪ ಆಗೋದಿಲ್ಲ, ಇನ್ನೊಂದು ಕ್ರಮ ಇಲ್ಲ, ಬರೋದಕ್ಕೆ ಸಾಧ್ಯ ಇಲ್ಲ, ಮುಗಿದು. ಅದು ಸರಿಯೇ. ಇವನಿಗೆ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ ಅವನೇನು ಸ್ಪೆಷಾಲಿಟಿ ಇದೆ, ಅದು ಕೊಟ್ಟಿದ್ವಿ. ನೀನು ಅಂದರೆ ನೀನು ಬಾ, ಏನು ಯೋಚನೆ ಇಲ್ಲ. ಇಲ್ಲ ಮುಂದೆ ಮಾಡ್ಕೊಂಡು ಬಾ ಕೊಡ್ತೀವಿ ಅಂತಾರೆ. ಜೋರು ಬರ್ತಾರೆ ಕೆಲವರು. ನಾನು ಮಾಡ್ಕೊಂಡು ಏನು ಮಾಡ್ತೀರಿ ಅಂತ ಕೊಡ್ತೀವಿ ಅಂತ ಹೇಳೋದು. ಇವರು ಕೂಗಾಗಲ್ಲ, ಹಾಕಿಲ್ಲ, ಕೊಡ್ತೀವಿ ಅಷ್ಟೇ. ಅಂದರೆ ಇದು ಎಷ್ಟು ಇದರಲ್ಲಿ ಇದು ಈ ರೀತಿ ಯಾತಕ್ಕೆ ಮಾಡ್ತಾರೆ ಗೊತ್ತಾ? ಪುರಾಣ ಅಂತ ಬೇಕಾಷ್ಟು ಎಲ್ಲ ಕಡೆಗೂ ಬರುತ್ತೆ. ಆಗ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ
ತಕ್ಷಣ ಬ್ರಹ್ಮಸೂತ್ರ ಓದಿಬಿಟ್ರು ಅಂತ ಕೇಳಿದರೆ ಎಲ್ಲ ಏನಿದು ಸ್ಯಾಂಪಲ್ ಜಡ್ಜ್ಮೆಂಟ್ಸ್ ಇವೆಲ್ಲ. ಈ ಜಡ್ಜ್ಮೆಂಟ್ ಅಪ್ಲೈ ಮಾಡಿಬಿಟ್ರೆ ತಕ್ಷಣ ಸಿಕ್ಬಿಡುತ್ತೆ. ಬ್ರಹ್ಮಸೂತ್ರ ಆ ರೀತಿ ಓದಿದರೆ ಸೂಪರ್. ಡೈಲಿ ಇದಕ್ಕೆ ಅಪ್ಲೈ ಮಾಡ್ಕೋಬೇಕಂದ್ರೆ ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಕೋಬೇಕು, ಅಲ್ಲಿಗೆ ಬಿಟ್ಬಿಡ್ಬಾರ್ದು ನಾನು. ಓಂ ಅಂತರ ಅದು ಮುಗಿತ. ನಾಳೆ ದಿವಸ ಅದು ವಿಪರ್ಯಾಯದ ಅರ್ಥ ಏನೀಗ, ಇನ್ನು ಓದಿದ್ರೆ ನಾಳೆ ಓದಿದ್ರೆ ಇನ್ನು ಸ್ವಲ್ಪ ಓದಿದ್ರೆ ಡೀಟೇಲ್ಸ್ ಎಲ್ಲ ಇದೆ, ಉತ್ತರ ಬಂದೋಯ್ತು, ಆಧಾರಗಳೆಲ್ಲ ಕೊಡ್ತಾರೆ. ನಾಳೆ ಅದನ್ನು ಓದಿ ಮುಂದಿನ ಕೆಲಸ. ಇದೆಲ್ಲ ಓದ್ತಾ ಹೋದರೆ ಇದಕ್ಕೆ ಹೆಸರೇನಿಟ್ಟಿದ್ದಾರೆ ಇದಕ್ಕೀಗ? ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ಅವಿರೋಧವನ್ನು ಸಮರ್ಥನೆ ಮಾಡಬೇಕು. ಮುಂದಿಂದೆಲ್ಲ ನ್ಯಾಯೋಪೇತ ಶ್ರುತಿ ವಿರೋಧ ಮುಂದೆ ಬರುತ್ತೆ. ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ 4 ಸರಿಯಾಗಿ ಓದಿಬಿಟ್ರೆ ಎಷ್ಟು ಸಿಸ್ಟಮೆಟಿಕ್ಕಾಗಿ ಬ್ರಹ್ಮಸೂತ್ರ ಇದೆ ಅಂತ ಗೊತ್ತಾಗುತ್ತೆ.